ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ದುಃಖದ ಮತ್ತು ಅಷ್ಟೇ ಗಂಭೀರವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಕನ್ನಡ ಕಿರುತೆರೆ ಮತ್ತು ಬೆಳ್ಳಿತೆರೆಯ ಸದಾ ಹಸನ್ಮುಖಿ ನಟ, ಯಶಸ್ವಿ ನಿರ್ಮಾಪಕ ದಿಲೀಪ್ ರಾಜ್ ನಮ್ಮನ್ನೆಲ್ಲ ಅಗಲಿ ಇಂದಿಗೆ ಕೆಲವೇ ದಿನಗಳಾಗಿವೆ. 47 ವರ್ಷ ವಯಸ್ಸು ಅಂದರೆ ಅದು ಸಾಧನೆಯ ಉತ್ತುಂಗಕ್ಕೆ ಏರುವ ಸಮಯ, ಬದುಕನ್ನು ಸಂಭ್ರಮಿಸುವ ಸಮಯ. ಆದರೆ ಅಂತಹ ವಯಸ್ಸಿನಲ್ಲಿ ದಿಲೀಪ್ ರಾಜ್ ಅವರು ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಬಿಟ್ಟಿದ್ದು ಇಡೀ ಕರ್ನಾಟಕಕ್ಕೆ ದೊಡ್ಡ ಆಘಾತ ತಂದಿದೆ. ಆದರೆ ಈ ಸಾವಿನ ಹಿಂದೆ ಕೇವಲ ಅನಾರೋಗ್ಯ ಮಾತ್ರ ಇದೆಯಾ, ಅಥವಾ ಈ ಗ್ಲಾಮರ್ ಪ್ರಪಂಚದ ಅತಿಯಾದ ಒತ್ತಡವೂ ಕೆಲಸ ಮಾಡಿದೆಯಾ ಎನ್ನುವ ಪ್ರಶ್ನೆ ಈಗ ಕಾಡತೊಡಗಿದೆ. ಇದಕ್ಕೆ ಪ್ರಮುಖ ಕಾರಣ ಖ್ಯಾತ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಒಂದು ಅತ್ಯಂತ ಮಾರ್ಮಿಕವಾದ ಪೋಸ್ಟ್. ಈ ಪೋಸ್ಟ್ ಕೇವಲ ದಿಲೀಪ್ ರಾಜ್ ಅವರ ಸಾವಿಗೆ ಕಂಬನಿ ಮಿಡಿದಿಲ್ಲ, ಬದಲಾಗಿ ಕಿರುತೆರೆ ಉದ್ಯಮದ ಒಳಗಿನ ಕರಾಳ ಮುಖವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ವಿಡಿಯೋನ ಸ್ಕಿಪ್ ಮಾಡದಿ ಕೊನೆಯವರೆಗೂ ನೋಡಿ. ಶ್ರುತಿ ನಾಯ್ಡು ಅವರು ತಮ್ಮ ಪೋಸ್ಟ್ನಲ್ಲಿ ಕೇಳಿರುವ ಒಂದು ಪ್ರಶ್ನೆ ಎಲ್ಲರನ್ನೂ ನಡುಗಿಸುವಂತಿದೆ. ದಿಲೀಪ, ನಾವು ಕಲಾವಿದರು, ನಿರ್ದೇಶಕರು ಅಥವಾ ನಿರ್ಮಾಪಕರು ಯಾಕೆ ಆಗಬೇಕು? ನಮಗೆ ಈ ಹುಚ್ಚು ಯಾಕೆ ಬೇಕು ಎಂದು ಅವರು ಪ್ರಶ್ನಿಸಿದ್ದಾರೆ. ನೂರಾರು ಜನರಿಗೆ ಕೆಲಸ ಕೊಡಬೇಕು, ಹೊಸಬರನ್ನು ಪರಿಚಯಿಸಬೇಕು, ಹಿರಿಯ ಕಲಾವಿದರಿಗೆ ನೆರವಾಗಬೇಕು ಎನ್ನುವ ಹಂಬಲದಲ್ಲಿ ನಾವು ಹಗಲಿರಳು ಓಡುತ್ತೇವೆ. ಈ ಓಟದಲ್ಲಿ ನಮಗೆ ದೈಹಿಕ ಶ್ರಮವಾಗುತ್ತದೆ, ಮಾನಸಿಕವಾಗಿ ನಾವು ಕುಗ್ಗಿ ಹೋಗುತ್ತೇವೆ. ಇದೆಲ್ಲವನ್ನೂ ನಾವು ಸಹಿಸಿಕೊಳ್ಳುತ್ತೇವೆ. ಆದರೆ ಅಂತಿಮವಾಗಿ ಇವೆಲ್ಲವನ್ನೂ ನಾವು ಯಾವುದರ ಬೆಲೆಯಲ್ಲಿ ಮಾಡುತ್ತಿದ್ದೇವೆ ಎನ್ನುವುದು ಶ್ರುತಿ ನಾಯ್ಡು ಅವರ ಪ್ರಶ್ನೆಯಾಗಿದೆ. ಅಟ್ ದ ಕಾಸ್ಟ್ ಆಫ್ ಎಂದು ಅವರು ಇಂಗ್ಲಿಷ್ನಲ್ಲಿ ಕೇಳಿರುವ ಈ ಪ್ರಶ್ನೆಯ ಅರ್ಥ, ನಾವು ಆರೋಗ್ಯವನ್ನು ಕಳೆದುಕೊಂಡು ಪ್ರಾಣವನ್ನೇ ಪಣಕ್ಕಿಟ್ಟು ಈ ಸಾಧನೆ ಮಾಡಬೇಕಾ ಎನ್ನುವುದೇ ಆಗಿದೆ. ಈ ಮಾತುಗಳು ಕೇವಲ ದಿಲೀಪ್ ರಾಜ್ ಅವರಿಗೆ ಮಾತ್ರವಲ್ಲ, ಇಡೀ ಚಿತ್ರರಂಗದಲ್ಲಿ ಒತ್ತಡದ ನಡುವೆ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ದಿಲೀಪ್ ರಾಜ್ ಅವರು ಸಣ್ಣ ವಯಸ್ಸಿನಲ್ಲೇ ನಿರ್ಮಾಪಕರಾಗಿ ದೊಡ್ಡ ಮಟ್ಟದ ಯಶಸ್ಸು ಕಂಡವರು. ಅವರ ಡಿ ಕ್ರಿಯೇಷನ್ಸ್ ಮೂಲಕ ಪಾರು, ಹಿಟ್ಲರ್ ಕಲ್ಯಾಣ, ಬ್ರಹ್ಮಗಂಟು ಅಂತಹ ಬ್ಲಾಕ್ ಬಸ್ಟರ್ ಸೀರಿಯಲ್ಗಳನ್ನು ನೀಡಿದವರು. ಆದರೆ ಒಬ್ಬ ನಿರ್ಮಾಪಕನ ಜವಾಬ್ದಾರಿ ಹೂವಿನ ಹಾಸಿಗೆಯಲ್ಲ. ಪ್ರತಿವಾರ ಬರುವ ಟಿಆರ್ಪಿ ರೇಟಿಂಗ್ ಮೇಲೆ ಅವರ ಇಡೀ ಬದುಕು ನಿಂತಿರುತ್ತದೆ. ಒಂದು ವಾರ ಟಿಆರ್ಪಿ ಕಡಿಮೆಯಾದರೆ ಸಾಕು, ಚಾನೆಲ್ಗಳಿಂದ ವಿಪರೀತ ಒತ್ತಡ ಶುರುವಾಗುತ್ತದೆ. ಕಥೆಯನ್ನು ಬದಲಾಯಿಸಿ, ಪಾತ್ರಗಳನ್ನು ಬದಲಾಯಿಸಿ, ಜನರಿಗೆ ಇಷ್ಟವಾಗುವಂತೆ ಏನಾದರೂ ಮಾಡಿ ಎಂದು ಚಾನೆಲ್ ಮುಖ್ಯಸ್ಥರು ಹೇಳುವಾಗ ನಿರ್ಮಾಪಕರು ಹೈರಾಣಾಗಿ ಹೋಗುತ್ತಾರೆ. ಇದೇ ವಿಚಾರವಾಗಿ ಹಿರಿಯ ನಿರ್ದೇಶಕ ಟಿಎನ್ ನಾಗೇಶ್ ಮತ್ತು ಸುಧಾಕರ್ ಬನ್ನಂಜೆ ಅವರು ಕೂಡ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಾಹಿನಿಗಳ ಹಸ್ತಕ್ಷೇಪ ಅತಿಯಾಗಿದೆ, ಸ್ಕ್ರಿಪ್ಟ್ ಬರೆಯಲು ಸಮಯ ಇರುವುದಿಲ್ಲ, ರಾತ್ರಿ 10 ಗಂಟೆಯಾದರೂ ಮರುದಿನದ ಕೆಲಸದ ಬಗ್ಗೆ ಸ್ಪಷ್ಟತೆ ಇರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸೃಜನಶೀಲತೆ ಎನ್ನುವುದು ಸತ್ತು ಹೋಗುತ್ತದೆ ಮತ್ತು ಕೇವಲ ಹಣಕ್ಕಾಗಿ ಯಂತ್ರದಂತೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಎಂದು ಅವರು ನೋವು ವ್ಯಕ್ತಪಡಿಸಿದ್ದಾರೆ. ದಿಲೀಪ್ ರಾಜ್ ಅವರ ಸಾವಿನ ನಂತರ ಕಿರುತೆರೆಯ ಈ ಕರಾಳ ಸತ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಹಗಲಿರುಳು ಎನ್ನದೇ 18 ಗಂಟೆಗಳ ಕಾಲ ಶೂಟಿಂಗ್ ಮಾಡುವುದು, ಸರಿಯಾದ ಸಮಯಕ್ಕೆ ಊಟ ನಿದ್ರೆ ಮಾಡದೆ ಕೆಲಸ ಮಾಡುವುದು ಚಿತ್ರರಂಗದಲ್ಲಿ ಸಾಮಾನ್ಯವಾಗಿದೆ. ಆದರೆ ಈ ಶ್ರಮಕ್ಕೆ ಸಿಗುವ ಪ್ರತಿಫಲ ಏನು ಎನ್ನುವುದೇ ದೊಡ್ಡ ಪ್ರಶ್ನೆ. ದಿಲೀಪ್ ರಾಜ್ ಅವರು ಸದಾ ಚಟುವಟಿಕೆಯಿಂದ ಇರುತ್ತಿದ್ದರು, ಜಿಮ್ ಮಾಡುತ್ತಿದ್ದರು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಆದರೂ ಕೂಡ ಅವರಿಗೆ ಹೃದಯಾಘಾತವಾಯಿತು ಎಂದರೆ ಅದರ ಹಿಂದೆ ದೀರ್ಘಕಾಲದ ಮಾನಸಿಕ ಒತ್ತಡ ಇತ್ತೇ ಎಂಬ ಸಂಶಯ ಬಲವಾಗುತ್ತಿದೆ. ನಿರ್ಮಾಪಕರಾದವರು ಕೇವಲ ಹಣ ಹೂಡುವುದಿಲ್ಲ, ಅವರು ಪ್ರತಿಯೊಬ್ಬ ತಂತ್ರಜ್ಞನ ಮತ್ತು ಕಲಾವಿದನ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ಈ ಎಲ್ಲಾ ಜವಾಬ್ದಾರಿಗಳ ನಡುವೆ ಸ್ವಂತ ಆರೋಗ್ಯದ ಕಡೆಗೆ ಗಮನ ಕೊಡಲು ಅವರಿಗೆ ಸಮಯವೇ ಸಿಗುತ್ತಿರಲಿಲ್ಲವೇನೋ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಯಾರದೋ ಖುಷಿಗೋಸ್ಕರ ಅಥವಾ ಯಾರಿಗೋ ಮನರಂಜನೆ ನೀಡಲು ಹೋಗಿ ನಮ್ಮವರ ಖುಷಿಯನ್ನು ನಾವು ಕಳೆದುಕೊಳ್ಳಬಾರದು. ನಾವು ಟಿವಿಯಲ್ಲಿ ನೋಡುವ ಅರ್ಧ ಗಂಟೆಯ ಧಾರಾವಾಹಿ ನಮಗೆ ಮಜಾ ನೀಡಬಹುದು, ಆದರೆ ಆ ಅರ್ಧ ಗಂಟೆಯ ಸಂಚಿಕೆ ತಯಾರಿಸಲು ನೂರಾರು ಜನರು ರಕ್ತ ಸುರಿಸಿರುತ್ತಾರೆ. ಈ ಒತ್ತಡದ ಜೀವನ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದೆ ಎನ್ನುವುದನ್ನು ಇಡೀ ಕಿರುತೆರೆ ಲೋಕ ಈಗ ಯೋಚಿಸಬೇಕಿದೆ. ಬದುಕಿದ್ದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಜೀವವೇ ಹೋದ ಮೇಲೆ ನಾವು ಗಳಿಸಿದ ಹೆಸರು, ಹಣ ಯಾವುದೂ ಉಪಯುಕ್ತವಲ್ಲ. ದಿಲೀಪ್ ರಾಜ್ ಅವರ ಸಾವು ಇಡೀ ಕಲಾಲೋಕಕ್ಕೆ ಪಾಠವಾಗಬೇಕು. ಕೆಲಸದ ನಡುವೆ ವಿಶ್ರಾಂತಿ, ಕುಟುಂಬದ ಜೊತೆ ಸಮಯ ಕಳೆಯುವುದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ಶಾಂತಿ ಬಹಳ ಮುಖ್ಯ.
ದಿಲೀಪ್ ರಾಜ್ ಮತ್ತು ಅವರ ಪತ್ನಿ ಶ್ರೀವಿದ್ಯಾ ಅವರು ಎಂತಹ ಅದ್ಭುತ ಕನಸುಗಳನ್ನು ಕಂಡಿದ್ದರು. ಅವರು ನಿರ್ಮಿಸಿದ ಸೀರಿಯಲ್ಗಳು ಇಂದಿಗೂ ಮನೆ ಮಾತಾಗಿವೆ. ಹಿಟ್ಲರ್ ಕಲ್ಯಾಣದ ಎಜೆ ಪಾತ್ರವಾಗಲಿ ಅಥವಾ ಪಾರು ಸೀರಿಯಲ್ನ ಅರಮನೆಯ ವೈಭವವಾಗಲಿ, ಪ್ರತಿಯೊಂದರಲ್ಲೂ ದಿಲೀಪ್ ರಾಜ್ ಅವರ ಪರಿಶ್ರಮ ಎದ್ದು ಕಾಣುತ್ತದೆ. ಆದರೆ ಆ ಪರಿಶ್ರಮವೇ ಅವರ ಪ್ರಾಣಕ್ಕೆ ಕುತ್ತು ತಂದಿತಾ ಎನ್ನುವುದು ಈಗ ಅರಗಿಸಿಕೊಳ್ಳಲಾಗದ ಸತ್ಯ. ಶ್ರುತಿ ನಾಯ್ಡು ಅವರ ಪೋಸ್ಟೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ ನಿಜ. ಆದರೆ ಈ ಚರ್ಚೆ ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಬಾರದು. ವಾಹಿನಿಗಳು ಮತ್ತು ನಿರ್ಮಾಪಕರು ಕೂತು ಈ ಕೆಲಸದ ಒತ್ತಡವನ್ನು ಹೇಗೆ ಕಡಿಮೆ ಮಾಡಬಹುದು ಎಂದು ಯೋಚಿಸಬೇಕಿದೆ. ಸೀರಿಯಲ್ ಅಂದ್ರೆ ಕೇವಲ ಬಿಸ್ನೆಸ್ ಮಾತ್ರವಲ್ಲ, ಅಲ್ಲಿ ಕೆಲಸ ಮಾಡುವವರು ಕೂಡ ಮನುಷ್ಯರು ಎನ್ನುವುದನ್ನು ಮರೆಯಬಾರದು. ವೀಕ್ಷಕರೇ, ದ ನ್ಯೂಸ್ವೇರ್ ಮೂಲಕ ನಾವು ನಿಮಗೆ ಈ ಸತ್ಯವನ್ನು ತಲುಪಿಸುತ್ತಿದ್ದೇವೆ. ಏಕೆಂದರೆ ಗ್ಲಾಮರ್ ಲೋಕದ ಹೊಳಪಿನ ಹಿಂದೆ ಇರುವ ಕತ್ತಲೆಯನ್ನು ನೀವು ಅರಿಯಬೇಕಿದೆ. ದಿಲೀಪ್ ರಾಜ್ ಅಂತಹ ಒಬ್ಬ ಪ್ರತಿಭಾವಂತ ವ್ಯಕ್ತಿಯನ್ನು ಕಳೆದುಕೊಂಡಿದ್ದು ತುಂಬಲಾರದ ನಷ್ಟ. ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ಆಗಿರುವ ನೋವು ಯಾರೂ ಸರಿಪಡಿಸಲು ಸಾಧ್ಯವಿಲ್ಲ. ನಗುನಗುತ್ತಲೇ ನೋವನ್ನು ನುಂಗಿ ಸಾವಿರಾರು ಜನರಿಗೆ ಕೆಲಸ ಕೊಟ್ಟ ಆ ಮಹಾನ್ ಚೇತನಕ್ಕೆ ನಮ್ಮದೊಂದು ಭಾವಪೂರ್ಣ ಶ್ರದ್ಧಾಂಜಲಿ. ದಿಲೀಪ್ ರಾಜ್ ಅವರು ಕೇವಲ ಒಬ್ಬ ನಟನಾಗಿ ಮಾತ್ರವಲ್ಲ, ಸವಾಲುಗಳನ್ನು ಎದುರಿಸಿದ ಒಬ್ಬ ಧೀಮಂತ ನಿರ್ಮಾಪಕನಾಗಿಯೂ ಸದಾ ನೆನಪಿನಲ್ಲಿರುತ್ತಾರೆ. ಇನ್ನು ಮುಂದಾದರೂ ಈ ಇಂಡಸ್ಟ್ರಿಯಲ್ಲಿ ಇಂತಹ ಅನಿರೀಕ್ಷಿತ ಸಾವುಗಳು ಸಂಭವಿಸದಿರಲಿ. ಕೆಲಸದ ಒತ್ತಡದ ನಡುವೆಯೂ ಪ್ರತಿಯೊಬ್ಬರೂ ಸುಖವಾಗಿ ಬಾಳುವಂತಾಗಲಿ ಎಂದು ಆಶಿಸೋಣ. ದಿಲೀಪ್ ರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ನೀವು ಯಾವ ಧಾರಾವಾಹಿಯನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದೀರಿ? ಕಿರುತೆರೆಯ ಈ ಒತ್ತಡದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎನ್ನುವುದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ವಿಶೇಷ ವರದಿಗಳಿಗಾಗಿ ಮತ್ತು ನಿಖರ ಸುದ್ದಿಗಳಿಗಾಗಿ ದ ನ್ಯೂಸ್ವೇರ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದ ನ್ಯೂಸ್ವೇರ್.